ಕ್ರಾಸ್ ಆಗಿರುವಂಥ ವಿಚಾರ ಪಾರ್ಟಿ ಒಂಥರ ಡ್ಯಾಮೇಜ್. ಈಗಾಗಲೇ ಅದನ್ನ ಸತ್ಯಶೋಧನೆ ಒಂದು ವರದಿಗಾಗಿ ಶ್ರೀಯುತ ಸಿ ಟಿ ರವಿಯನ್ನು ನೇತೃತ್ವದಲ್ಲಿ ಅದನ್ನ ಒಂದು ವರದಿ ನೀಡೋದಕ್ಕೆ ಇವತ್ತು ಸೂಚಿಸಲಾಗಿದೆ. ವರದಿ ನೀಡಿದ ನಂತರ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನು ಕ್ರಮ ತಗೋಬೇಕಾಗಿದೆ ಅದು ತಗೋತಾರೆ. ಭಾಳ ಗಂಭೀರವಾದಂಥ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಅದಕ್ಕೆ ತಕ್ಕ ಅದು ಮುಂದುವರಿಯುತ್ತೆ. ಎಲ್ಲಕ್ಕೂ ಕೂಡ ಒಂದು ಪ್ರಕ್ರಿಯೆ ಇದೆ. ನಮಗೂ ಕೂಡ ತನಿಖೆ ಮಾಡುವಂಥದ್ದು ಪಕ್ಷದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ, ಅದು ಮಾಡ್ತಾರೆ. ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ, ಯಾರು ಮಾಡಿದ್ದಾರೆ ಅಂತ ಮಾಹಿತಿ ಇರೋದು ಪಕ್ಷದ ವರಿಷ್ಠರ ಜೊತೆಗೆ ಅಥವಾ ಅವ್ರ ಪ್ರಕ್ರಿಯೆ ಮೂಲಕ ಅದೇನು ತೀರ್ಮಾನ ಮಾಡಬೇಕೋ ಅವ್ರು ಮಾಡ್ತಾರೆ. ಅದಕ್ಕಾಗಿ ಅದು ವರದಿ ಬರೋವರೆಗೂ ನಮ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಸಿಗೋದಿಲ್ಲ. ರಾಜಕೀಯದಲ್ಲಿ ಎಲ್ಲನೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದಾಗಿದೆ, ಘಟನೆ ಆಗಿದೆ, ನಾವೇನು ಕ್ರಮ ತಗೋಬೇಕೋ ಅದು ತಗೋತೀವಿ. ಅಧ್ಯಕ್ಷರು ಎಲ್ಲರನ್ನೂ ಕೊಂಡೊಯ್ಯೋದ್ರಲ್ಲಿ ಯಾವುದೇ ರೀತಿ ಇಲ್ಲ. ಇದು ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಕೆಲಸ. ರಾಜಕೀಯದಲ್ಲಿ ಇದೆಲ್ಲನೂ ಕೂಡ ನಡೀತದೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದಲ್ಲಿರೋ ಕಾರಣಕ್ಕಾಗಿ ಕೆಲವರು ಈ ಕಡೆ ಆ ಕಡೆ ಮಾಡುವಂಥದ್ದು ಇದು ಎಲ್ಲ ಒಂದು ಇತಿಹಾಸದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಇದೇನು ಹೊಸದಲ್ಲ. ನಾವು ತಗೋಬೇಕಾಗಿರ್ತಕ್ಕಂಥ ಕ್ರಮ ತಗೋತೀವಿ. ಯಾವುದೇ ರೀತಿಗೂ ಇಲ್ಲ. ನನ್ನ ಪ್ರಕಾರದಲ್ಲಿ ಯಾವುದೇ ರೀತಿ ಇಲ್ಲ. ನೋಡಿ, ಎಲ್ಲನೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಮುಂದುವರಿತಾ ಇದೆ. ಮೈತ್ರಿ ಇರ್ಬೋದು, ನಮ್ಮ ಪಕ್ಷದ ಒಂದು ಒಗ್ಗಟ್ಟಿನ ಒಂದು ಏನು ಇವತ್ತು ಒಗ್ಗಟ್ಟಾಗಿ ಯಾವ ರೀತಿ ಮುಂದುವರಿತಾ ಇದ್ವಿ, ಯಾವುದೇ ರೀತಿ ಏನಕ್ಕೂ ಇದ್ರ ಮೇಲೆ ಪರಿಣಾಮ ಇರೋದಿಲ್ಲ ಅಂತ ನಮ್ಮ ಭಾವನೆ. ನಾವು ಮೈಸೂರಿನಲ್ಲಿ ಇರ್ಬೋದು, ಕೊಡಗಲ್ಲಿರ್ಬೋದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಇರ್ಬೋದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇದು ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ. ಈಗಾಗಲೇ ಅದನ್ನ ಸತ್ಯಶೋಧನೆ ಒಂದು ವರದಿಗಾಗಿ ಶ್ರೀಯುತ ಸಿ ಟಿ ರವಿಯನ್ನು ನೇತೃತ್ವದಲ್ಲಿ ಅದನ್ನ ಒಂದು ವರದಿ ನೀಡೋದಕ್ಕೆ ಇವತ್ತು ಸೂಚಿಸಲಾಗಿದೆ. ವರದಿ ನೀಡಿದ ನಂತರ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನು ಕ್ರಮ ತಗೋಬೇಕಾಗಿದೆ ಅದು ತಗೋತಾರೆ. ಭಾಳ ಗಂಭೀರವಾದಂಥ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಅದಕ್ಕೆ ತಕ್ಕ ಅದು ಮುಂದುವರಿಯುತ್ತೆ. ಎಲ್ಲಕ್ಕೂ ಕೂಡ ಒಂದು ಪ್ರಕ್ರಿಯೆ ಇದೆ. ನಮಗೂ ಕೂಡ ತನಿಖೆ ಮಾಡುವಂಥದ್ದು ಪಕ್ಷದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ, ಅದು ಮಾಡ್ತಾರೆ. ಮಾಹಿತಿ ಇದೆ ಸರ್ ಅದ್ರ ಬಗ್ಗೆ, ಯಾರು ಮಾಡಿದ್ದಾರೆ ಅಂತ ಮಾಹಿತಿ ಇರೋದು ಪಕ್ಷದ ವರಿಷ್ಠರ ಜೊತೆಗೆ ಅಥವಾ ಅವ್ರ ಪ್ರಕ್ರಿಯೆ ಮೂಲಕ ಅದೇನು ತೀರ್ಮಾನ ಮಾಡಬೇಕೋ ಅವ್ರು ಮಾಡ್ತಾರೆ. ಅದಕ್ಕಾಗಿ ಅದು ವರದಿ ಬರೋವರೆಗೂ ನಮ್ಗೆ ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಸಿಗೋದಿಲ್ಲ. ರಾಜಕೀಯದಲ್ಲಿ ಎಲ್ಲನೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದಾಗಿದೆ, ಘಟನೆ ಆಗಿದೆ, ನಾವೇನು ಕ್ರಮ ತಗೋಬೇಕೋ ಅದು ತಗೋತೀವಿ. ಅಧ್ಯಕ್ಷರು ಎಲ್ಲರನ್ನೂ ಕೊಂಡೊಯ್ಯೋದ್ರಲ್ಲಿ ಯಾವುದೇ ರೀತಿ ಇಲ್ಲ. ಇದು ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು ಕೆಲಸ. ರಾಜಕೀಯದಲ್ಲಿ ಇದೆಲ್ಲನೂ ಕೂಡ ನಡೀತದೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರದಲ್ಲಿರೋ ಕಾರಣಕ್ಕಾಗಿ ಕೆಲವರು ಈ ಕಡೆ ಆ ಕಡೆ ಮಾಡುವಂಥದ್ದು ಇದು ಎಲ್ಲ ಒಂದು ಇತಿಹಾಸದಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಇದೇನು ಹೊಸದಲ್ಲ. ನಾವು ತಗೋಬೇಕಾಗಿರ್ತಕ್ಕಂಥ ಕ್ರಮ ತಗೋತೀವಿ. ಯಾವುದೇ ರೀತಿಗೂ ಇಲ್ಲ. ನನ್ನ ಪ್ರಕಾರದಲ್ಲಿ ಯಾವುದೇ ರೀತಿ ಇಲ್ಲ. ನೋಡಿ, ಎಲ್ಲನೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಮುಂದುವರಿತಾ ಇದೆ. ಮೈತ್ರಿ ಇರ್ಬೋದು, ನಮ್ಮ ಪಕ್ಷದ ಒಂದು ಒಗ್ಗಟ್ಟಿನ ಒಂದು ಏನು ಇವತ್ತು ಒಗ್ಗಟ್ಟಾಗಿ ಯಾವ ರೀತಿ ಮುಂದುವರಿತಾ ಇದ್ವಿ, ಯಾವುದೇ ರೀತಿ ಏನಕ್ಕೂ ಇದ್ರ ಮೇಲೆ ಪರಿಣಾಮ ಇರೋದಿಲ್ಲ ಅಂತ ನಮ್ಮ ಭಾವನೆ. ನಾವು ಮೈಸೂರಿನಲ್ಲಿ ಇರ್ಬೋದು, ಕೊಡಗಲ್ಲಿರ್ಬೋದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಇರ್ಬೋದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ಮುಂದುವರಿಯೋದಕ್ಕೆ ಇದು ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ.